ಓಹ್ ಅಯ್ಯೋ ಓಹೋ ನೋಡಿ ನೋಡಿ ಇಷ್ಟು ಸಿಕ್ಕಿದೆ 3 ಸಾಕನ್ಸುತ್ತೆ. ಅಲ್ಲಿ ನಮ್ಮ ಏನಾಯ್ತು? ಏನಕ್ಕೆ ಲೇಟ್ ಆಯ್ತಾನೆ, ನಮ್ಮ ಮನೆ ಹತ್ರ ಕಳ್ಳ ಬಂದುಬಿಟ್ಟಿದ್ದ. ಅಂದರೆ ನಿನ್ನೆ ಬಂದಿದ್ದಾರೆ ಮನೆ ಹತ್ರ. ಫುಲ್ ನಮ್ಮ ಕಂಪ್ನಿಯಿಂದ ಟೀಮ್ ಔಟ್ ಕರ್ಕೊಬಂದಾಗ ಅಲ್ಲೇ ಸ್ಟೇ ಆಗಿದ್ವಿ. ಸೊ ಅದೊಂದು ಮೆಮೊರಿ ಇದೆ ಇಲ್ಲಿ ನನಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಕ್ಷುಪ್ರತಿ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ನನ್ನ ತಮ್ಮನೂ ಹುಷಾರಾಗಿದ್ದಾನೆ. ಹಾಗೆ ಇವತ್ತು ಏನು ಸುಮ್ಮನೆ ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾಳೆ ಒಂದು ಫಂಕ್ಷನ್ ಇದೆ, ಅರಸಿಕಟ್ಟೆ ಟೆಂಪಲ್ಗೆ ಹೋಗಬೇಕು. ಸೊ ಅದಕ್ಕೆ ನಮ್ಮ ಅತ್ತೆ ಬರ್ತಾರೆ, ಮೈಸೂರು ಅತ್ತೆನೂ ಬರ್ತಾರೆ. ಬಟ್ ಇವಾಗ ನಾನು ನಮ್ಮ ಧನು ಅತ್ತೆ ಮನೆಗೆ ಹೋಗ್ತಾ ಇರೋದು. ಅವ್ರಿಗೆ ಕುಜ್ಜೆ ಬೇಕಂತ ಹೇಳಿದರು. ಸೊ ಅದನ್ನು ಕಿತ್ಕೊಂಡು ಬರೋಕ್ಕೆ ನಾವು ಇಲ್ಲಿ ಬಂದಿದ್ವಿ ನಮ್ಮ ಮನೆ ಹತ್ರ ಕೆಳಗೆ. ಸೊ ನಾನು ನಮ್ಮ ನಮ್ಮ ತಮ್ಮ ಬಂದಿದ್ವಿ. ಸಿಕ್ತು ಒಂದು 3 ಚಿಕ್ಕ ತೋರಿಸು. ಒಂದು ಈ ಸೈಜಲ್ಲಿ ಒಂದು 3 ಸಿಕ್ಕಿದೆ. 2 ನಮ್ಮ ಅಮ್ಮನ ಹತ್ರ ಇದೆ, ಒಂದು ಅವನ ಹತ್ರ ಇದೆ. ಇವಾಗ ಕುಯ್ಕೊಂಡು ಹೋಗಬೇಕು. ನೋಡಿ ಇಷ್ಟು ಸಿಕ್ಕಿದೆ 3 ಸಾಕನ್ಸುತ್ತೆ. ಅಲ್ಲಿ ನಮ್ಮ ಅತ್ತೆ ಈ ಸೈಜು ಸಿಕ್ಕಿದೆ, ಅದನ್ನ ಇವಾಗ ತೊಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಗೆ ಕೊಡಬೇಕಲ್ಲ. ಅಂದರೆ ನಾಳೆ ಅವರು ನೇಮಿಂಗ್ ಸೆರ್ಮನಿ ಇರೋದು ಆ್ಯಕ್ಚುಲಿ ನಾಳೆ, ಅದಕ್ಕೆ ಬರ್ತಾ ಇರೋದು. ಸೊ ನೋಡಬೇಕು. ಹಾಗೆ ಇವತ್ತು ಏನು ಗೊತ್ತಾ ಗೈಸ್, ಇವತ್ತು ನಮ್ಮ ಪ್ರತೀಕ್ಷನ್ ಬರ್ತ್ಡೇ. ಆ್ಯಕ್ಚುಲಿ ಅವಳಿಲ್ಲ, ಅವಳು ಮಂಗಳೂರಲ್ಲಿದ್ದಾಳೆ, ಓದ್ತಾ ಇದ್ದಾಳೆ. ಸೊ ಅವಳದು 18th ಇಯರ್ ಬರ್ತ್ಡೇ ಇದು. ಬಟ್ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಇಷ್ಟು ವರ್ಷವೂ ಪಾಪ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಬಂದು ಈ ಸತಿ ಇಲ್ಲ ಅಂದಾಗ ಬೇಜಾರಾಗುತ್ತೆ. ಅವಳು ಮೇಲೆ ಎಕ್ಸಾಮ್ ಮುಗಿಸಿ ಬಂದ ತಕ್ಷಣ ಎಲ್ಲರೂ ಆಚೆ ಹೋಗ್ಬಿಟ್ಟು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು. ಯಾರಪ್ಪ ಎಂತ ಮಾಡ್ತಿರೋದವನು? ಗುದ್ದದ ಹೊಡಿಬೇಕು. ನಿಶಿ ತೊಂಡೆಕಾಯಿ ಬೆಂಡೆಕಾಯಿ ಹಾಡೇಳಪ್ಪಿ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ? ಜಗಲಿಯಲ್ಲಿ ಮೂಲೆಯಲ್ಲಿ ಮಲ್ಲಕ್ಕಿದೆ. ಕ್ಯೂಟಿ. ಓಹ್ ಅಯ್ಯೋ ಓಹೋ ನೋಡಿ ಇವಳಿಗೆ ಮುದ್ದು ಬಂದ್ಬಿಡೋದು ಒಂದೊಂದ್ಸತಿ. ಎಷ್ಟು ಮುದ್ದು ಕೊಡ್ತಾಳೆ ಗೊತ್ತಾ, ಲೆಕ್ಕನೇ ಇಲ್ಲ. ಅಲ್ಲ ನಿಶಿ, ಅಭಿ ಬೇಡ, ಅವನು ಬೇಡ. ಊಟ ಮಾಡ್ದ? ಎಂತ ಊಟ ಮಾಡ್ದೆಪ್ಪ? ಸಾರು. ಕೋಳಿ ಬಂತು, ಕೋಳಿ. ಅಯ್ಯೋ ಅಯ್ಯೋ ಅಯ್ಯೋ, ಇದು ಯಾವ ಕೋಳಿ ಇದು? ಅಯ್ಯೋ ಕೋಳಿ ಕಾಲು ಇಟ್ಕೊಬಿಟ್ಟಿದೆ ನಂದು. ವಿಡಿಯೋ ಕೋಳಿ, ವಿಡಿಯೋ ಕೋಳಿ. ಅಯ್ಯೋ ಕೋಳಿ, ಅಯ್ಯೋ ಕೋಳಿ ಕಚ್ಚಿದೆ ಗೈಸ್. ಅಯ್ಯೋ ಈ ಕೋಳಿ ಕಚ್ಚುತ್ತಿದೆ. ಸಾಕು ಸಾಕು. ಅಮ್ಮ ನಿಜವಾಗ್ಲೂ ಕಚ್ಬಿಟ್ಲು ಗೈಸ್, ನೋವಾಯ್ತು. ಯಾರಿಗೆ ನೀ ಹೊಡಿ? ಹೊಡಿಬಾರ್ದು. ಏನಾಯ್ತು? ಆತು, ನಾಸದಾಕನೆ ಇಟ್ಕೋ. ಎಂತದೆ ಇವರಿಬ್ರದ್ದು ನೆವರ್ ಎಂಡಿಂಗ್ ಜಗಳ ಗೈಸ್. ಯಾವಾಗ್ಲೂ ಕಿತ್ತಾಡ್ತಿರ್ತಾರೆ, ಯಾವಾಗ್ಲೂ. ಸೊ ಗೈಸ್, ನಾನು ಇವಾಗ ಅತ್ತೆ ಮನೆ ರೀಚ್ ಆದೆ. ಸೊ ಟೈಮ್ ಇವಾಗ ಆಲ್ರೆಡಿ 7:30 ಆಗಿದೆ. ಆ್ಯಕ್ಚುಲಿ ಬೇಗ ರೀಚ್ ಆಗ್ತಿದ್ವಿ, ಬೇಗ ಹೊರಟಿದ್ವಿ. ಏನಕ್ಕೆ ಲೇಟ್ ಆಯ್ತಾನೆ, ನಮ್ಮ ಮನೆ ಹತ್ರ ಕಳ್ಳ ಬಂದುಬಿಟ್ಟಿದ್ದ. ಅಂದರೆ ನಿನ್ನೆ ಬಂದಿದ್ದಾರೆ ಮನೆ ಹತ್ರ. ಫುಲ್ ನಮ್ಮ ಪಕ್ಕದ ಮನೇಲಿ ಯಾರೂ ಇಲ್ಲ. ಸೊ ಫುಲ್ ಮನೆ ಒಡೆದು ಎಲ್ಲ ಚಲ್ಲಾಪಿಲ್ಲಿ ಮಾಡಿ ಹಾಕಿದ್ದಾರೆ. ಅದನ್ನು ಇವತ್ತು ಸಂಜೆ ನೋಡಿದ್ದು ನಾವು. ಸೊ ಅದ್ರ ಬಗ್ಗೆ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು
ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಬರೋದು. ಅದೊಂದು ವೀಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ, ನಾನು ಹಾಕ್ಬೋದಾ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಹಾಕೋದಾದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ಇವಾಗ ನಾನು ಅತ್ತೆ ಮನೆ ರೀಚ್ ಆದೆ. ಸೊ ಫ್ರೆಶ್ ಅಪ್ ಆಗಬೇಕು ಇವಾಗ. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಓಕೆ, ಫ್ರೆಶ್ ಅಪ್ ಆಯಿತು ನಾನಿವಾಗ. ಆ್ಯಕ್ಚುಲಿ ಪ್ರತೀಕ್ಷಾ ಇಲ್ಲದೆ ಇರೋದು ಸ್ವಲ್ಪ ಬೇಜಾರಾಗ್ತಾಯಿದೆ ನನಗೆ. ಇಲ್ಲಿ ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಮಾಮ ಇಲ್ಲ, ಅವರು ನಾಳೆ ನಮ್ಮ ಮಾಮನ ತಮ್ಮನ ಪಾಪುದೇ ನೇಮಿಂಗ್ ಸೆರೆಮನಿ ಇರೋದು. ಸೊ ಅವ್ರು ಅಲ್ಲಿ ಹೋಗಿದ್ದಾರೆ. ಅತ್ತೆ ಒಬ್ಬರೇ ಇದ್ದಾರೆ, ಮಾಮ ಆಮೇಲೆ ಬರ್ತಾರೆ ಅನಿಸುತ್ತೆ. ಸೊ ನೋಡೋಣ. ಇಲ್ಲಿ ಅಡುಗೆಗೆ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಅತ್ತೆ. ಇಲ್ಲಿ ಕಬಾಬಿಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಬಿರಿಯಾನಿ ಮಾಡಬೇಕು. ಇವರೆಲ್ಲ ಏನು ಮಾಡ್ತಿದ್ದಾರೆ? ಇವರೆಲ್ಲ ಟಿ ವಿ ನೋಡ್ತಾ ಇದ್ದಾರೆ, ಸೀರಿಯಲ್ ನೋಡ್ತಾ ಇದ್ದಾರೆ. ಈ ಮನೆ ಗೃಹ ಪ್ರವೇಶ ಆಗಿ ಇಲ್ಲೇ ಕೂತ್ಕೋತಿದ್ವಿ ನಾವು. ಇದು ಬಾಲ್ಕನಿ, ಮೇಲೆ ಬಾಲ್ಕನಿಲಿ ಯಾವಾಗಲೂ ಇಲ್ಲೇ ಕೂತ್ಕೋತಿದ್ವಿ ನಾನು ಪ್ರತೀಕ್ಷಾನು. ಬಟ್ ಇವತ್ತು ಅವಳು ಇಲ್ಲ, ಒಂಥರ ಮಿಸ್ಸಿಂಗ್ ಅನ್ನಿಸ್ತಿದೆ ಅವಳು ಇಲ್ಲದೆ ಇರೋದಿಲ್ಲ ನನಗೆ. ಐ ಮಿಸ್ ಯು ಪ್ರತೀಕ್ಷಾ. ಈ ವ್ಲಾಗ್ನ ನೀನು ಬಂದಮೇಲೆ ನೋಡು, ನಿನಗೆ ಖುಷಿಯಾಗುತ್ತೆ. ನೋಡಿ ಗೈಸ್, ಅಲ್ಲೇ ಹೋಮ್ ಸ್ಟೇ ಕಾಣಿಸ್ತಿದ್ಯಾ ಗೈಸ್? ನಿಮ್ಗಲ್ಲಿ ಲೈಟ್ ಕಾಣಿಸ್ತಾ ಇದೆಯಾ? ಇಲ್ಲಿ ರೆಸಾರ್ಟ್, ಅದು ಕೂರ್ಗ್ ಜಂಗಲ್ ಕಿಡ್ ರೆಸಾರ್ಟ್ ಅಂತಲ್ಲಿ ಕಾಣಿಸ್ತಾ ಇರೋದು. ಇಲ್ಲ ಮತ್ತೆ ಮನೆ ಹತ್ರನೇ. ಆ್ಯಕ್ಚುಲಿ ಅಲ್ಲಿಗೆ ನಾನು ನಮ್ಮ ಕಂಪನಿಯಿಂದ ಟೀಮ್ ಔಟ್ ಕರ್ಕೊಬಂದಾಗ ಅಲ್ಲೇ ಸ್ಟೇ ಆಗಿದ್ವಿ. ಸೊ ಅದೊಂದು ಮೆಮೊರಿ ಇದೆ ಇಲ್ಲಿ ನನಗೆ. ಚೆನ್ನಾಗಿತ್ತು, ಚೆನ್ನಾಗಿರಲಿಲ್ಲ, ಎರಡೂ. ಗುಡ್ ಮೆಮೊರಿ, ಬ್ಯಾಡ್ ಮೆಮೊರಿ ಎರಡೂ ಇದೆ. ಸೊ ಇಲ್ಲೇ ನಾವು ಯಾವಾಗಲೂ ಇಲ್ಲೇ ಆಟ ಆಡ್ಕೊಂಡು ಇದ್ದಿದ್ದು. ಅಂದರೆ ಇಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಿಗೆ ನಮ್ಮೂರಿಗೆ ನನ್ನನ್ನು ಟೀಮ್ ಔಟಿಗೆ ಕರ್ಕೊಬಂದಿದ್ರು. ಹೆಂಗಾಗಿರ್ಬೋದು ಹೇಳಿ? ನಾನೇ ಇಲ್ಲಿ ಒಂಥರ ಗೈಡ್ ಥರ. ವೆಜ್ಜು ರೆಡಿಯಾಗಿದೆ ನಮ್ಮಮ್ಮಂಗೆ. ನಮ್ಮದು ನಾನ್ ವೆಜ್ಜು. ನಮ್ಮ ನಾನ್ ವೆಜ್ ಇನ್ನೂ ಆಗಿಲ್ಲ. ವೆಜ್ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ಜು. ಮೊಸರು, ಬಜ್ಜಿ, ಅನ್ನ, ಸಾಂಬಾರು, ಪಲ್ಯ. ಸೊ ನಮ್ಮ ಊಟ ರೆಡಿ. ಕಬಾಬ್, ಬಿರಿಯಾನಿ, ಬಜ್ಜಿ, ಮೊಸರು, ಮೊಟ್ಟೆ. ನಾನು ಬ್ಯಾಟಿಂಗ್ ಶುರು ಮಾಡ್ತೀನಿ. ಬೇಗ ನಾನು ಫಸ್ಟ್ ಬ್ಯಾಟಿಂಗ್ ನಮ್ಮದು. ಹಾಂ ಅಂತಪ್ಪ ಅಲ್ಲಿ ಸತ್ಯ ಗೈಸ್, ಊಟ ಎಲ್ಲ ಆಯಿತು. ಎಲ್ಲರೂ ಮಲಗಿದ್ದಾರೆ. ಇವಾಗ ಟೈಮ್ ಆಲ್ರೆಡಿ 11:30 ಆಗಿದೆ. ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಲ್ಕೋಬೇಕು. ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗುಡ್ ನೈಟ್.